ನನಗೆ ಹೇಳಕ್ ಧೈರ್ಯ ಇಲ್ಲದೆ ನಿನ್ನ ಹತ್ರ ಹೇಳಿಲ್ಲ. ನನಗೆ ಕ್ಷಮಿಸ್ಬಿಡವ್ವ. ಹೊಸ್ರು ನಿನ್ನ ಕಷ್ಟಪಟ್ಟು ನಿನ್ನ ಸಾಕಿದ್ರುವೆ ನೀನ್ ಹಿಂಗ್ ಮಾಡ್ಬಿಟ್ಟಿಯಲ್ಲ ಬಸ್ಸು. ಬಂಗಾರು ಆಗ್ಲೇ ಏನು ಹೇಳಿದೆ, ಕಸ ತುಂಬ್ಕೊಂಡು ಹೋಗಕ್ಕೆ ಅಂಗಳಕ್ಕೆ ಬಂದ್ಬಿಟ್ಟದೆ ಕಸದ ಗಾಡಿ ಅಂತ. ಕಸದ ಗಾಡಿ ಒಳಕ್ ಬರೋದು ಇಲ್ಲಿರೋ ಕಸನೆಲ್ಲ ಗಲೀಜೆಲ್ಲ ತುಂಬ್ಕೊಂಡು ಹೋಗಕ್ಕೆ ಅಂತ. ಈಗ ಗೊತ್ತಾಯ್ತಾ ನೀನ್ ಅಂಗಳದಾಗ ಎಷ್ಟೆಲ್ಲ ಗಲೀಜದೆ ಅಂತ. ದಯವಿಟ್ಟು ಯಾರು ವಸು ಅದಕ್ಕೆ ಬೈಬೇಡಿ. ಅಪ್ಪ ಏನಾಯ್ತು? ನಾನ್ ಬಂದು ನಿಂತಿರೋದು ಕಣ್ ಕಾಣಿಸ್ನಿಲ್ವೇ? ಕಂಟಿ ಬಸ್ರಾಗಿರೋದು ನೀನ್ ಎಂಡ್ರಲ್ಲ ಕಣ್ಲ. ನೀನ್ ತಂಗಿ ಅದನ್ನ ಮುಚ್ಚಾಕಕ್ಕೆ ಎಲ್ರು ಸೇರ್ಕೊಂಡು ನಾಟಕ ಮಾಡ್ತಾರೆ. ವಿಚಾರಿಸು. ಏನು ಹೇಳ್ತಾರೆ ಮಿಸ್ ಇವರೆಲ್ಲ? ನನಗೆ ಕ್ಷಮಿಸಿ. ಅನ್ಕೊಂತಾವ್ರೋ ಯೋನೋ. ಅದೇನಿಲ್ಲ ಕಣವ, ಮಗಳನ್ನ ಪಸಂದಾಗಿ ಸಾಕ್ಬಿಟ್ಟಿವ್ನಿ ಅನ್ನೋ ದಿಮಾಕ್ ಅವಳಿಗೆ. ಈಗೆಲ್ಲ ಕರ್ಗೋಯ್ತಲ್ಲ ಅದಕ್ಕೆ. ಅವಳ ಮ್ಯಾಕ್ ಹಾಕಲ್ಲ ಕೈ ಹಾಕಿಯ ಬಾಯ್ ತೆಗೆ. ಯಾರಗ್ ಬಸ್ರಾಗ ಅವಳಿಗೇನು
ಮಾತು ನಂಜವ್ವ, ಮಾತಿನ ಮ್ಯಾಕೆ ನೀಗಾಗಿರ್ಲಿ. ಮಾತಾಡು, ಈಗ ಮಾತಾಡು. ಬಸ್ಸು, ನೀನಿಗೆ ಸುಮ್ಕೆ ನಿಂತ್ಕೊಂಡ್ರೆ ಆಗಕ್ಕಿಲ್ಲ. ಅದ್ಯಾವುದು ಅಂತ ಬಾಯ್ ಬಿಡು. ವಸು, ಅಳಬೇಡ, ನಾನು ಹೇಳ್ತೀನಿ. ಅತ್ತೆ, ನಾನು ವಸು ನಮ್ಮ ಮನೇಲಿ ಒಟ್ಟಿಗೆ ಸಮಯ ಕಳೆದಿದ್ವಿ. ಲೇ ಮಾರ್ಗೆಟ್ಟವ್ರೆ, ಅವಳನ್ನ ಕಾಪಾಡಕ್ ನೀನ್ ಯಾಕೆ ಸುಳ್ಳು ಹೇಳಿಯಾ? ಅಮ್ಮ, ನಾನು ನಿಜನೇ ಹೇಳ್ತಿದ್ದೀನಿ. ಇದರಲ್ಲಿ ವಸುದು ಏನೂ ತಪ್ಪಿಲ್ಲ. ಅಂದ್ರೆ ನಾನು ಜೈಲ್ಗೆ ಹೋದಾಗ ನೀನು ಅವ್ವ ಜೈಲ್ಗೆ ಹೋಗೋಳೇನೋ ಮನ್ಸಿಗೆ ಒಂದು ಸಣ್ಣ ನೋವು ಇಲ್ದಂಗೆ ಇವಳ ಜೊತೆಗೆ ನೀನು ಒಬ್ಬ ಮಗನಿಲ್ಲ. ಅಮ್ಮ, ನೀನೊಬ್ಳು ತಾಯಿನ ಅಂತ ನಾನು ನಿನ್ ಕೇಳಬೇಕು. ಪಾಪ ವಸು ಇದನ್ನ ಯಾರಿಗೂ ಹೇಳ್ಕೊಳಕ್ಕಾಗದೆ ಎಷ್ಟು ಒದ್ದಾಡಿದಾಳೆ. ಸಾರಿ ವಸು. ಅಣ್ಣಯ್ಯ, ಈ ವಿಷಯನ ಮೊದಲು ನಿನಗೆ ಹೇಳಬೇಕು ಅಂತ ನಾವಿಬ್ರು ಅಂದ್ಕೊಂಡಿದ್ವಿ. ಆದರೆ ಅಷ್ಟರಲ್ಲಿ ಅದಕ್ಕೆ ರಿಪೋರ್ಟ್ಸ್ನ ಶಶಿಕಲಾ ಅಮ್ಮ ನೋಡಿ ನಾನು ಪ್ರೆಗ್ನೆಂಟ್ ಅಂತ ತಪ್ಪಾಗಿ ತಿಳ್ಕೊಂಡು ಎಲ್ರಿಗೂ ಹೇಳ್ಬಿಟ್ರು. ಅಂದ್ರೆ ನೀನ್ ಮಾಡಿದ ತಪ್ಪಿಗೆ ನಾನೇ ಕಾರಣ ಅಂತ ಹೇಳ್ತಿದ್ಯಾ ಸ್ನೇಹ? ನೋಡಿದ್ರ ಅದಕ್ಕೆ ನಾನು ಹಾಗೆ ಹೇಳಲಿಲ್ಲ ಅಮ್ಮ. ಸಾಕು. ಅವ್ವ, ವಸು ಮತ್ತೆ ರಾಧಾ ಜೀವನ ನೇರ್ಪಾಗ ಗಂಟ ನಾನು ಮತ್ತೆ ಸ್ನೇಹ ಗಂಡ ಹೆಂಡ್ರಂಗೆ ಇರಕ್ಕಿಲ್ಲ. ನೀನು ಭಯ ಪಡಂಗೆ ನಮ್ಮಿಬ್ಬರ ಮಧ್ಯೆ ಏನೂ ಆಗಕ್ಕಿಲ್ಲ. ಇದು ಶ್ರೀಕಂಠೇಶ್ವರ ಕೊಡ್ತಾರ ಮಾತು. ನಿನ್ಗೂ ಈ ಇಸೆ ಎಲ್ಲ ಗೊತ್ತಿತ್ತೆಲ್ಲ ಕಟ್ಟಿ. ಯೋಳ್ಳ ಅವಳು ಬಸ್ರಿ ಅಂತ ನಾಟಕ ಆಡ್ದಾಗ್ಲೆಲ್ಲ ನೀನು ಅವಳ ಜೊತೆ ಸೇರ್ಕೊಂಡು ನಾಟಕ ಆಡ್ತಿದ್ಯಾ? ನಿನ್ಗೂ ಎಲ್ಲ ಇಸೆ ಗೊತ್ತಿರ್ಬೇಕಲ್ಲ. ಅಂದ್ರೆ ನೀನುವೇ ಅತ್ತೆ, ಶ್ರೀ ಅವ್ರಿಗೆ ಏನೂ ಗೊತ್ತಿಲ್ಲ. ಅವ್ವ, ಹಳಿಯಂದ್ರು ಯೋಟೊಂದು ಆಸೆ ಮಡಿಕೊಂಡಿದ್ರು, ನಿನ್ನ ಮೇಲೆ ಯೋಟೊಂದು ಕಾಳಜಿ ವಹಿಸಿದ್ರು. ಅವ್ರ ತಾವು ದಿಟ ಹೇಳ್ಬೇಕು. ಲೇ ಚಂದ್ರು, ಒಂದೇ ಒಂದ್ ದಿವಸ ಅವಳ ಜೊತೆ ಆಗಿದ್ದೆ ಅಂತ ಈ ದರಿದ್ರನ ನಿನ್ ತಲೆ ಕಟ್ಕೋಬೇಡ ಕಣ್ಲ. ಈ ಇಸೆ ಎಲ್ಲ ನೀನು ಗೊತ್ತಾಗ್ಲಿ ಅಂತಾನೆ ನಾ ಕರ್ಕೊಂಡ್ ಬಂದಿದ್ದು ಇಲ್ಲಿಗೆ. ಬೇಡ ಕಣ್ಲ ಇವ್ರ ಸವಾಸ ಇಲ್ಲ. ಬಾ ಹೊಂಟೋಗಮ್ಮ. ಅಮ್ಮ, ಇನ್ ಒಂದ್ ಮಾತಾಡಿದ್ರು ನಾನು ನಿನ್ನ ಕತ್ ಹಿಡಿದು ಆಚೆ ತರಬೇಕಾಗುತ್ತೆ. ಅತ್ತೆ, ಮಾವ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ.
ನಮ್ಮಿಂದ ತಪ್ಪಾಗಿದೆ. ದೊಡ್ಡವ್ರ ಮಾತಿಗೆ ಬೆಲೆ ಕೊಡದೆ ತಪ್ಪು ಮಾಡಿಬಿಟ್ವಿ. ಐ ಆಮ್ ಸಾರಿ. ಅಣ್ಣಯ್ಯ, ನೀವು ಯಾರಿಗೂ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ತಪ್ಪು ಮಾಡಿರೋದು ನೀವಿಬ್ರಲ್ಲ, ದೊಡ್ಡವರು. ಗಂಡ ಹೆಂಡ್ತಿನ ದೂರ ಮಾಡಿ ತಮ್ಮ ಘನತೆ ಗೌರವ ಉಳಿಸ್ಕೊಳಕ್ ಹೋರಾಡ್ತಿದ್ರಲ್ಲ, ಇದಕ್ಕಿಂತ ದೊಡ್ಡ ದಡ್ತನ ಬೇರೆ ಏನಿದೆ? ಸ್ನೇಹ, ನೀನ್ ನನ್ನ ಮೇಲೆ ಕೈ ಮಾಡಿದ್ಯಾ ಅಂದ್ರೆ ನಿನ್ ಕೋಪ ನನಗೆ ಅರ್ಥ ಆಗತ್ತವ್ವ. ಆದ್ರೆ ಒಂದ್ಸಲ ನಮ್ಮಿಬ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡು. ನಾವಿಬ್ರು ಈ ವಿಷಯ ಮುಚ್ಚಿಡೋದಕ್ಕೆ ಇವರಿಬ್ರೆ. ಸ್ನೇಹ, ಖುಷಿ ನೋಡ್ಕೊಂಡು ಮಾತಾಡೋದ್ ಕಲಿ. ನಾನು ನಿಜಾನೇ ಹೇಳ್ತಿದ್ದೀನವ್ವ. ಇವರಿಬ್ರು ಜಗಳಕ್ಕೆ ಪಾಪ ಇವರಿಬ್ರು ಬೇರೆ ಆಗಿದ್ದಾರೆ. ಪಂಚಾಯ್ತಿ ಪ್ರತಿಷ್ಠೆ ಅಂತ ಹೋಗಿದ್ರಿಂದಾನೆ ಈ ವಿಷಯ ಇಲ್ಲಿವರೆಗೂ ಬಂದಿರೋದು. ಇದ್ರಾಗೆ ಗೊತ್ತಾಗ್ತೈತಲ್ಲ ಪುಟ್ಟಕ್ಕ, ನಿನ್ನ ಮಗಳ ಉದ್ದೇಶ ಇವರಿಬ್ಬರನ್ನ ಒಂದ್ ಮಾಡೋದಲ್ಲ. ನಾನು ಏನ್ ಮಾಡಿದ್ರು ಅದೆಲ್ಲ ತಪ್ಪು ಅಂತ ಸಾಬೀತುಪಡಿಸೋದು, ಚುಚ್ಚಿ ಚುಚ್ಚಿ ಮಾತಾಡೋದು. ಅತ್ತೆ, ನೀವೇನಾದ್ರೂ ಅನ್ಕೊಳ್ಳಿ, ನೀವು ಮಾಡಿರೋ ತಪ್ಪೆ. ಅಯ್ಯ, ನೀ ಅವ್ವ, ಮಿಸ್ಸೋ ಸಾಕು, ಶ್ರೀನಾಥ್, ಮಾತಾಡಬೇಡಿ ಅಂದೆ. ಬಾವ, ಆಗಿದ್ದಾಯ್ತು. ಯಾವತ್ತಿದ್ರು ನೀವಿಬ್ರು ಒಟ್ಟಿಗೆ ಇರೋರೆಯ. ಅವ್ವ ಮೊದಲಿಂದ ಹೇಳ್ದಂಗೆ ನೀವು ಆ ಮನೆಯಾಗಿರೋದು ಬೇಕಾಗಿಲ್ಲ, ಇಲ್ಲೇ ರೀ. ಇಲ್ಲ, ನನ್ನ ಮಾತಿಗೆ ಬೆಲೆ ಕೊಡದೆ ತಪ್ಪು ಮಾಡಿದವರು ಈ ಮನೆಯಾಗಿರೋದಕ್ಕೆ ನಾನು ಒಪ್ಪಾಕಿಲ್ಲ. ಅವ್ವ, ನಾನು ನಿಮ್ಗೆ ಏನು ಹೇಳಿದ್ದೆ ಚಂದ್ರು? ನಿಮ್ಮವ್ವ ಜೈಲಿಂದ ಹೊರಗೆ ಬರೋ ಗಂಟ ನೀವಿಬ್ರು ಭೇಟಿನೂ ಆಗ್ಕೂಡ್ದು ಅಂತ ಹೇಳಿದ್ದೆ ಅಲ್ವೇ? ನಿಮ್ಗೆ ಏನು ಬೇಕೋ ಅದನ್ನ ಮಾಡಿದ್ದೀರಾ, ನೀವಾಗೆ ತೀರ್ಮಾನ ತಗೊಂಡಿದ್ದೀರಾ. ನಿಮ್ಗೆ ಏನು ಬೇಕೋ ಮಾಡ್ಕೊಳ್ಳಿ, ಆದರೆ ನಿಮ್ಮಿಬ್ಬರಿಗೆ ಈ ಮನೆಯಾಗೆ ಜಾಗ ಇಲ್ಲ. ಅತ್ತೆ, ಬಂಗಾರ, ನೀನೇ ಹಿಂಗಂದ್ಬಿಟ್ರೆ ಅವರೆಲ್ಲೂ ಹೋಗ್ತಾರೆ. ಈ ಮನೆಯಾಗಿತ್ತು ಮನಸ್ತಾಪಗಳಾಗೋದಕ್ಕಿಂತ ಅವ್ರು ಬ್ಯಾರೆ ಇರೋದೇ ಒಳ್ಳೇದು. ಅದೇಗ್ ಸಾಧ್ಯ? ಅಣ್ಣಯ್ಯ, ನೀನು ಮನೆ ಬಿಟ್ಟು ಬರ್ತೀಯಾ? ನಾನು ಇನ್ನು ಮುಂದೆ ಆ ಮನೆಗೆ ಹೋಗಲ್ಲ. ಹೊಸ ಜೊತೆನೇ ಇರ್ತೀನಿ. ಇನ್ನೇನಾಯ್ತಲ್ಲ, ಅಣ್ಣಯ್ಯನೇ ಒಪ್ಕೊಂಡಿದ್ದಾರೆ. ಇದ್ರಾಗೂ ನೀನು ಅದೇನು ವಂಚಾಗ್ತಿದ್ಯೋ ಗೊತ್ತಾಯ್ತಿಲ್ಲ ನನಗೆ. ಅತ್ತೆ, ಇವರಿಬ್ರು ಈ ಮನೆನಾಗಿರ್ತಾರೆ ಅಂದ್ರೆ ನಾನು ಈ ಮನೆಯಿಂದ ಆಚೆ ಹೋಗ್ಬೇಕಾಯ್ತದೆ. ಅತ್ತೆ, ಬೇಡ ಅತ್ತೆ. ಈಗಾಗಲೇ ನಮ್ಮಿಂದ ನಿಮಗೆ ತುಂಬ ತೊಂದರೆ ಆಗಿದೆ, ಇನ್ನೂ ತೊಂದರೆ ಆಗೋದು ಬೇಡ. ಇನ್ನು ಮುಂದೆ ನಾನು ವಸು ಸಪ್ರೇಟ್ ಆಗಿರ್ತೀವಿ. ವಸು, ಬಾ. ಅಣ್ಣಯ್ಯ ನಿಂತ್ಕೋ. ಅದಕ್ಕೆ ಹೀಗಿರುವಾಗ ನೀವಿಬ್ರು ಸಪ್ರೇಟಾಗಿ ಎಲ್ಲಿರ್ತೀರಾ? ಅವ್ವ, ಇವರಿಬ್ರನ್ನ ನೀನು ನಮ್ಮನೆ ಕರ್ಕೊಂಡು ಹೋಗ್ತೀಯಾ? ಅಯ್ಯೋ, ಅವ್ವ,
ಅದಕ್ಕೇನೆ ಈ ಪರಿಸ್ಥಿತಿಲಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಪ್ಲೀಸ್ ಅವ್ವ, ಅವ್ರನ್ನ ನಮ್ಮನೆ ಕರ್ಕೊಂಡು ಹೋಗು. ನಮ್ಮ ತಂಟೆಗೆ ಬಂದ್ರೆ ಬಿಡ್ತೀವಾ? ನಮ್ಮ ಅಣ್ಣನೂ ಅಲ್ಲಿಗೆ ಬಂದ, ಬಾರ್ ತುಂಬಾ ಹಬ್ಬ ಮಾಡಿದ್ವಿ. ಕೇಸ್ ಆಗ್ಲಿಲ್ವಾ ಮಚ್ಚ? ಆಯ್ತು, ದುಡ್ಡು ಕೊಟ್ಟು ಸರಿ ಮಾಡ್ಕೊಂಡ್ವಿ. ನೀನ್ ಆ ಥರ ಅಣ್ಣನ್ ಪಡೆದಿರೋದು ನಿನ್ ಪುಣ್ಯ ಮಚ್ಚ. ಯಾಕೆ ಆ ಹುಡುಗಿ ಹತ್ರ ಹೊಡ್ತಾ ತಿಂದು ಬ್ಯಾಂಡೇಜ್ ಹಾಕ್ಸ್ಕೊಳ್ಳೋದು ತಪ್ಪಿತ್ತು ಅಂತನಾ? ಏಯ್ ಸಾಕು ನಿಲ್ಲಿಸ್ರೋ ಗುರು, ಅವ್ರು ಹೇಳ್ತಿರೋದು ನಿಜನಾ? ಅಂಥದ್ದೇನು ಮಾಡಿದೆ ನೀನು? ಏನ್ ಮಾಡ್ದೆ ಅಂದ್ರೆ ವಧೆ ತಿಂದೆ. ಏ ಸರಿಯಾಗಿ ಹೇಳು. ನಮ್ಮ ಮನೇಲಿರೋ ಟ್ರೆಡಿಷನಲ್ ಗರ್ಲ್ ಜೊತೆ ಈಗಿನ ಟ್ರೆಂಡ್ ಥರ ಇರೋದಕ್ಕೆ ಹೋದೆ ಮಚ್ಚ. ಮಿಸ್ ಆಗೋಯ್ತು. ನಾನೇನೋ ಸಾಫ್ಟ್ ಹುಡುಗಿ ಅನ್ಕೊಂಡಿದ್ದೆ. ಸರಿಯಾಗಿ ಕೊಟ್ಲು ಮಗ. ಗಂಡನ್ ಬಿಟ್ಟು ಬೇರೆ ಹುಡುಗರು ನೋಡೋದೇ ಇಲ್ಲ ಅಂತಾಳೆ. ಅಲ್ಲಿ ನೋಡೋ ಸುಕ್ಕು, ನಿನ್ ಟ್ರೆಡಿಷನಲ್ ಗರ್ಲ್ ಬರ್ತಾ ಇದ್ದಾಳೆ. ವಾವ್, ಹಕ್ಕಿ ಚೆನ್ನಾಗೇ ಇದೆಯಲ್ಲ ಗುರು. ಹಾಗಂತ ಹೋಗಿದ್ಕೆ ತಾನೇ ಕಾಲಕ್ಕೆ ಮುರ್ಕೊಂಡು ಬಿದ್ದಿದ್ದು. ಆದ್ರೂ ಒಂದ್ ಕೈ ನೋಡ ಅಂತ ಫಿಗರೇ ಗುರು. ಬೇಡ ಮಚ್ಚ, ಅವಳು ಸರಿ ಇಲ್ಲ. ನಾನು ಟ್ರೈ ಮಾಡೇ ಮಾಡ್ತೀನಿ ಮಗ. ನಾನು ಕೈ ಇಟ್ರೆ ಬೀಳದೇ ಇರೋ ಹುಡುಗಿನೇ ಇಲ್ಲ. ಬೇಡ ಮಚ್ಚ, ಅವಳ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ತಿಳ್ಕೊಳಕ್ಕಾದ್ರೂ ಫ್ರೆಂಡ್ಶಿಪ್ ಮಾಡ್ಕೋತೀನಿ ಮಗ. ತಿಳ್ಕೊತೀಯೋ ನಿನ್ನ ನೀನೇ ತೀರಿಸ್ಕೋತೀಯೋ ನಿನಗ್ ಬಿಟ್ಟಿದ್ದು. ನೋಡ್ತಾ ಇರು ಅವಳನ್ನ ಹೆಂಗ್ ಬಲೆಗ್ ಬೀಳಿಸ್ಕತೀನಿ ಅಂತ. ಇದೇ ಚಾಲೆಂಜಾ? ಚಾಲೆಂಜ್. ತಲೆ ಎತ್ತಲೇ ಎಕ್ಸಾಮ್ ಬರೀತಿದ್ದಾಳೆ ಅಂದರೆ ಸಖತ್ ಪ್ರಿಪೇರ್ ಆಗೇ ಬಂದಿದ್ದಾಳೆ ಅನ್ಸುತ್ತೆ. ಸರ್, ಸಪ್ಲಿಮೆಂಟ್ ಶೀಟ್ ಕೊಡಿ. ಇನ್ನು 15 ನಿಮಿಷ ಮಾತ್ರ ಇದೆ. ನೀನು ಬರ್ದಿರೋ ಎಕ್ಸಾಮ್ನ ಚೆಕ್ ಮಾಡೋ ನೆಸೆಸಿಟಿನೇ ಇಲ್ಲ. ನೀನೆಲ್ಲ ಕರೆಕ್ಟಾಗಿ ಬರ್ದಿರ್ತೀಯ ಬಿಡು. ಯಾಕೆ ಈ ನಿಮ್ಮ ಸುಮಯ್ಯನ್ ದೇವ್ರ ತಪ್ಪು ಮಾಡದೆ ಬರೆಯೋಕೆ? ಅದು ರಿಸಲ್ಟ್ ಬಂದಮೇಲೆ ಗೊತ್ತಾಗೋದು. ಶಿಲ್ಪ, ಮೊದಲು ಕ್ವೆಶನ್ ಪೇಪರ್ನ ಸರಿಯಾಗಿ ನೋಡು, ಎಷ್ಟು ಟ್ರಿಕ್ಕಿ ಕ್ವೆಶನ್ಸ್ ಇದೆ ಅಂತ. ಇದು ಈ ನಿಮ್ಮ ಹಳ್ಳಿ ಗುಗ್ಗು ಸುಮಂಗೆ ಅರ್ಥ ಆಗುತ್ತಾ? ಈ ಇಂಗ್ಲೀಷ್ ಕಲಿಯೋಕ್ಕೆ ನಿನಗೂ ಇನ್ನೂ 10 ವರ್ಷನಾದರೂ ಬೇಕಾಗುತ್ತಲ್ವ ಸುಮಾ? ಯಾಕೆ ಸುಮಾ, ಈ ನಿಮ್ಮ ಮೆಸ್ಸಲ್ಲಿ ಅಡುಗೆಗೆ ಉಪ್ಪು ಖಾರ ಹಾಕೋದನ್ನೇ ಮರ್ತ್ಬಿಟ್ಟಿದ್ದಾರೆ ಹೇಗೆ? ಏನು ಮಾತಾಡದೆ ಹೋಗ್ತಿದ್ಯಾ? ಆಯ್ ಶಿವಾನಿ, ಹೆಂಗ್ ಬರ್ದು ಎಕ್ಸಾಮ್? ಸೂಪರ್. ನಿನ್ ಕೇಳಂಗೆಲ್ಲ ಬಿಡು. ಈ ಕಿತ ನಮ್ಮ ಕಾಲೇಜಿಗೆ ನೀನೇ ಫಸ್ಟು. ಮತ್ತೆ ನಿಮ್ಮ ಅಕ್ಕ? ಅವಳು ಯಾವಾಗಲೂ ಬರ್ತಿರ್ತಾಳೆ. ಈ ಸರಿ ಆದ್ರೂ ನೀನ್ ಬಾ ಇರ್ಲಿ. ಒಂದು ಸರಿ ಅಲ್ಲ, ಪ್ರತಿ ಸರಿನೂ ನಾನೇ ಬರಬೇಕು. ಅಮ್ಮೋರೆ, ವಿರೋಧಿ ಮಾಡಿದ ಮನಸ್ಸುಗಳ ಮಧ್ಯೆ ಏನೋ ನಡೆದೋಗದೆ. ನೀವೇ ನನ್ನ ಮಾತುಗಳು ಕೆಲವ್ರಿಗೆ ಒಣಜಂಬ ಸಾಧಿಸ್ತೀವಿ ಅಂತ ಅನಿಸ್ತೈತೆ.
ಆದರೆ ನೀನೇ ಒಂದು ಕಿತ ಯೋಚನೆ ಮಾಡು. ನಮ್ಮ ಕಣ್ಣೆದ್ರಿಗೆ ಏಟು ಒಂದೆಲ್ಲ ನಾಟಕ ನಡೀತಾ ಐತೆ. ಇದಕ್ಕೆಲ್ಲ ಸೂತ್ರಧಾರಿನೇ ನಿನ್ನ ಮಗಳು. ಇದನ್ನೆಲ್ಲ ಶುರು ಮಾಡಿದವಳು ಈ ನಂಜವ್ವ. ನನಗೀಗ ಚಂದ್ರ ಮ್ಯಾಕು ಅನುಮಾನ ಐತೆ. ನನ್ನ ಮಗಳನ್ನ ಬಳಸ್ಕೊಂಡು ಇವರೆಲ್ಲ ಸೇರಿ ಹೊಸ ಸಂಚು ರೂಪಿಸ್ತಾವ್ರೆ ಅನ್ನೋ ಭಯನ ನನ್ನ ಮನಸ್ಸಿಂದ ಹೆಂಗ್ ತೆಗ್ದಾಕ್ಲಿ ಪುಟ್ಟಕ್ಕ? ಅತ್ತೆ, ನಾನು ಹೊಸನ ಚೆನ್ನಾಗಿ ನೋಡ್ಕೋತೀನಿ ಅತ್ತೆ. ನನ್ನ ಸಂಶಯ ಅದಲ್ಲ ಚಂದ್ರು. ಏನ್ ಹಂಗ್ ನೋಡಿಯ? ಈ ಸಂಬಂಧವ ಒಂದೇ ಕಿತ್ತ ಕತ್ತಿಸ್ಕೊಂಡು ಹೋಗುಮ ಅಂತಾನೆ ಇಲ್ಲಿಗೆ ಬಂದಿದ್ದು ನಾನು. ಅದಕ್ಕೆಲ್ಲ ಉಲ್ಟಾ ಕೂತದೆ. ಇವ್ ನನ್ನ ಮಗನ ಮುಟ್ಟಾಳ್ ನನ್ನ ಮಗನೇ. ಬಸ್ಸು, ಈಟೆಲ್ಲ ಆದ್ಮ್ಯಾಕೆ ನಿನ್ನ ಗಂಡನಿಂದ ನೀನು ದೂರ ಇರು ಅನ್ನೋ ಅಧಿಕಾರ ನನಗಾಟೆ ಅಲ್ಲ, ಯಾರಿಗೂ ಇಲ್ಲ. ನಿಮ್ಮ ತೀರ್ಮಾನ ನೀವು ತಕೊಂಡಿದ್ದೀರಾ, ಆಗ್ಲಿ. ಆದ್ರೆ ನಿನ್ನ ಮಗಿ ಪಾಲ್ಗೆ ಅಜ್ಜಿ ತಾತ ಇಬ್ರು ಇರಾಕಿಲ್ಲ. ಅದು ಜ್ಞಾಪ್ತಿನಾಗಿರ್ಲಿ. ಪಿರುತಿ ಯಾವುದು ಇವ್ರ ಮ್ಯಾಕಿಲ್ಲ. ಈ ಬಡ್ಡಿ ಬಂಗಾರಮ್ಮನ ಮಾತು ಕಟ್ಟಿ ಮುರಿದಂಗೆ ಇವಳು ಮಾತಿಗೆ ಬೆಲೆ ಕೊಡೋಳು ಅಂತ ಗೊತ್ತಿದ್ದು ಕೂಡ ನನ್ನ ಮಾತನ್ನ ಮೀರವ್ರೆ ಅಂದ್ಮ್ಯಾಕೆ ಇವ್ರ ಪಾಲ್ಗೆ ನಾನು ಸತ್ತಂಗೆ.